ಅಯ್ಯೋ ಯೋ 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 ನೋಡೆ ಅವ್ರು ಹೆಂಗ್ ನೆಗಿತ. ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ದಿನಗಳ ನಂತರ ಅಂದ್ರೆ ಆಲ್ಮೋಸ್ಟ್ 2 ಇಯರ್ಸ್ ಆಯ್ತು ನಾವು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ ಹಾಕಿ. ಸೊ ದುಬೈಯಿಂದ ಬಂದ್ಮೇಲೆ ನಾವು ಫ್ರೆಂಡ್ಸ್ ಜೊತೆ ಎಲ್ಲೂ ಹೋಗೇ ಇಲ್ಲ. ಸೊ ಎಲ್ಲ ಬರೀ ಫ್ಯಾಮಿಲಿ ಜೊತೆನೆ ಹೋಗಿದ್ವಿ. ಇವತ್ತು ಫ್ರೆಂಡ್ಸ್ಗಳ ಜೊತೆ ಹೋಗೋಣ ಅಂತ ಹೇಳಿ ಇವಳೇ ನನ್ನ ಫ್ರೆಂಡು, ಇವಳು ಮತ್ತೆ ಇವ್ರ ಹಸ್ಬೆಂಡು, ನಾನು ಮತ್ತೆ ನನ್ನ ಹಸ್ಬೆಂಡು. ಸೊ ಇವತ್ತು ಗೋಕರ್ಣಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊರಟಿದೀವಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಸಖತ್ತಾಗಿರುತ್ತೆ ನಿಜವಾಗ್ಲೂ. ತುಂಬ ದಿನಗಳಾದಮೇಲೆ ಇವಳೇ ನನ್ನ ಬೆಸ್ಟ್ ಫ್ರೆಂಡು. ಇನ್ನೂ ಒಬ್ಳು ಫ್ರೆಂಡ್ ಬರಬೇಕಿತ್ತು, ಅವಳು ನನ್ನ ಬೆಸ್ಟ್ ಫ್ರೆಂಡೇನೆ. ಸೊ ಅವಳು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ಅವಳಿಗೆ ಡ್ಯೂಟಿ ಅಡ್ಜಸ್ಟ್ ಆಗಿಲ್ಲ. ಸೊ ಅದರಿಂದ ನಾವು ಮಾತ್ರ ಹೋಗ್ತಾ ಇದ್ದೀವಿ. ನನಗೂ ಇನ್ನೂ ಟೈಮ್ ಇಲ್ಲ, ನಾವು ಆ್ಯಕ್ಚುಲಿ ರಿಟರ್ನ್ ಹೋಗಬೇಕು ದುಬೈಗೆ. ಸೊ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಫೈನಲಿ ನಾವು ಗೋಕರ್ಣ ಮೇನ್ ಬೀಚ್ಗೆ ಬಂದ್ವಿ ಗೈಸ್. ನಾವು ಆ್ಯಕ್ಚುಲಿ ಬೆಳಗ್ಗೆನೆ ಬಿಟ್ಟಿದ್ದು ಬ್ಯಾಂಗ್ಳೂರು. ಇಲ್ಲಿಗೆ ಬರೋಷ್ಟರಲ್ಲಿ 5:30 ಆಗೋಯ್ತು ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಸಂಜೆ ಟೈಮ್ ಬೀಚ್ನ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅಲೆಗಳ ಸೌಂಡು, ಆ ಸನ್ಸೆಟ್ ಆಗೋದು ಎಲ್ಲ ನೋಡ್ತಾ ಇದ್ರೆ ಎಷ್ಟು ರಿಲ್ಯಾಕ್ಸ್ ಅನ್ಸುತ್ತೆ ಗೊತ್ತಾ, ಮನ್ಸಿಗೊಂಥರ ನೆಮ್ಮದಿ ಅನ್ಸುತ್ತೆ. ನಿಮಗೂ ಕೂಡ ಈ ಥರ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂಟೆಗಳೆಲ್ಲ ಇದೆ, ಮತ್ತು ಕುದುರೆನೂ ಇದೆ. ಅದ್ರ ಮೇಲೆ ಕುತ್ಕೊಂಡು ಹೋದರೆ ಎಷ್ಟು ರುಪೀಸ್ ಅಂತ ಇರುತ್ತೆ, ಅಷ್ಟು ನಾವು ಪೇ ಮಾಡಿಬಿಟ್ಟು ಅದರಲ್ಲಿ ಹೋದರೆ 30 ಮಿನಿಟ್ಸ್ ಇಲ್ಲ 1 hour ಆ ಥರ ಇರುತ್ತೆ. ಈ ಥರ ಡೆಸಾರ್ಟಲ್ಲಿ ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ ಅದು ಕೂಡ. ಓಕೆ, ನಾವು ಏನಪ್ಪ ಅಂತ ಅಂದರೆ ಸಂಜೆ ಆಯಿತು ಅಂತ ನಾನು ನನ್ನ ಫ್ರೆಂಡ್ ಇಬ್ರು ನಾವು ಆಟ ಆಡೋಕ್ಕೆ ಹೋಗಲಿಲ್ಲ. ಆದರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ ಇಬ್ರು ಬಂದಿರೋದಕ್ಕೆ ಅರ್ಧ ಗಂಟೆ ಆದರೂ ಆಟ ಆಡಲೇಬೇಕು ಅಂತ ಹೇಳ್ಬಿಟ್ಟು ಇವಾಗ ಶಾರ್ಟ್ಸ್ ಹಾಕೊಂಡ್ಬರ್ತೀವಿ ಅಂತ ಹೋಗಿದ್ರು. ಇವಾಗ ಹಾಕೊಂಡ್ ಬರ್ತಾ ಇದ್ದಾರೆ ಆ್ಯಕ್ಚುಲಿ ನೀರಲ್ಲಿ ಆಟ ಆಡೋಕ್ಕೆ. ಅವ್ರಿಗಂತೂ ತುಂಬಾ ಇಷ್ಟ, ನಮಗೂ ಕೂಡ ತುಂಬಾ ಇಷ್ಟ. ಇನ್ನು ಹಾಫ್ ಆನ್ ಅವರ್ಗೆ ಸುಮ್ಮನೆ ಬಟ್ಟೆ ಎಲ್ಲ ವೆಟ್ ಮಾಡ್ಕೊಬೇಕು, ಮತ್ತೆ ಕಿಚ ಪಿಚ ಆಗುತ್ತೆ, ಚೆನ್ನಾಗಿ ಆಟ ಆಡೋ ಥರ ನೆಮ್ಮದಿ ಸಿಗೋದಿಲ್ಲ. ಸೊ ನಾಳೆ ಚೆನ್ನಾಗಿ ಆಟ ಆಡೋಣ ಬೆಳಗ್ಗೆನೆ ಬಂದು ಅಂತ ಹೇಳಿ ನಾವು ಮತ್ತೆ ನನ್ನ ಫ್ರೆಂಡ್ ಇಬ್ರು ಆಟ ಆಡಲಿಲ್ಲ, ಜಸ್ಟ್ ವಿಡಿಯೋ ಮಾಡ್ಕೊತಿದ್ವಿ. ಇವರಂತೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು. ನೋಡ್ತಾ ಇರ್ಬೋದು ನೀವೇನೆ. ಇಬ್ರು ಅಂತೂ ಅಲೆಗಳು ಬಂದ ತಕ್ಷಣನೇ ಇಬ್ರು ಆಡ್ತಾರೆ. ಈಗ ನೋಡಿ ನಮ್ಮ ಹಸ್ಬೆಂಡ್ ಹೆಂಗ್ ಆಡ್ತಾ ಇದ್ದಾರೆ, ಒಳ್ಳೆ ಚಿಕ್ಕ ಮಕ್ಳ ತರ ಆಟ ಆಡ್ತಾ ಇದ್ದಾರೆ. ಬೀಚಿಗೆ ಬಂದ್ರೆ ಎಂತ ದೊಡ್ಡವರು ಚಿಕ್ಕ ಮಕ್ಳೇ ಆಗ್ಬಿಡ್ತಾರೆ. ಎಲ್ಲರಿಗೂ ಒಂಥರ ಖುಷಿ ಪ್ಲೇಸ್ ಅಂತಾನೆ ಹೇಳ್ಬೋದು ಬೀಚಲ್ಲಿ ಆಟ ಆಡೋದು. ನೋಡಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇಬ್ರು. ಚೆನ್ನಾಗಿ ಬೀಚಲ್ಲಿ ಆಟ ಆಡಿದ್ರು. ಆಮೇಲೆ ಅಲ್ಲಿ 6:30 7 o'clock ಏನು ಅಲ್ಲಿ ಆಟ ಆಡಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ ಆಯ್ತಾ. ಆಟ ಆಡೋಗಿಲ್ಲ, ಯಾರೂನು ನೀರಲ್ಲಿ ಇಳಿಯೋಗಿಲ್ಲ. ಅವ್ರು ಹೇಳಿನೂ ಕೂಡ ನಾವು ಇಳಿದು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಎಲ್ಲ ಅವರು ಅನೌನ್ಸ್ ಮಾಡ್ತಾ ಇದ್ರು ಆ್ಯಕ್ಚುಲಿ. ಇಬ್ರು ಅಂತೂ ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಗುರು. ನಿಜವಾಗ್ಲೂ ಈ ತರ ಎಂಜಾಯ್ ಮಾಡಬೇಕು, ಯಾವ್ದಾದ್ರು ಪ್ಲೇಸ್ಗೆ ಹೋದ್ರು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕು, ಏನೋ ಡಿಸಪಾಯಿಂಟ್ ಆಗಿ ಬರಬಾರ್ದು ಅಲ್ವಾ. ಎಷ್ಟು ಚೆನ್ನಾಗಿ ಆಟ ಆಡಕ್ಕೆ ಬಂದಿರೋದ್ ನಾವು. ಹಾಫ್ ಆನ್ ಅವರ್ ಇದ್ರು ನಾವು ಆಟ ಆಡ್ತೀವಿ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಆಟ ಆಡ್ತಿದಾರೆ ಅಂದ್ರೆ ಇಬ್ರು. ಒಳ್ಳೆ ಮೀನ್ ಆರೋ ತರ ಇಬ್ರು ಆಡ್ತಾ ಇದ್ರು ಸಖತ್ತಾಗಿ. ಎಲ್ಲ ನಮ್ಮ ಹುಡುಗರನ್ನೇ ನೋಡ್ತಾ ಇರ್ಬೋದು. ಕಣೆ ನಾಟಕಗಳು ವೈಟ್ ದೊಡ್ಡ ಅಲ್ಲೇನೆ ಇದು.
ಫೈನಲಿ ನಾವು ಹೋಮ್ ಸ್ಟೇಗೆ ಬಂದ್ವಿ ಗೈಸ್. ಇದು ಹೋಮ್ ಸ್ಟೇ ಸೂಪರ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಬೀಚ್ ಫ್ರಂಟ್ ಹೋಮ್ ಸ್ಟೇ ತಗೊಂಡಿದ್ದು ನಾವು. ಡೈರೆಕ್ಟ್ ಆಗಿ ಬೀಚ್ಗೆ ನಾವು ಈ ಹೋಮ್ ಸ್ಟೇ ಇಂದ ಹೋಗ್ಬೋದು. ಜಸ್ಟ್ 2-3 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ಗೈಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಹೋಮ್ ಸ್ಟೇ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ನನಗೆ ನಿಜವಾಗ್ಲೂ ಈ ವ್ಯೂ ಇಷ್ಟ ಆಯ್ತು, ಮತ್ತೆ ಈ ಬೀಚ್ ಫ್ರಂಟ್ ಸ್ಟೇ ಇಷ್ಟ ಆಯ್ತು. ನೀವ್ ಯಾರಾದ್ರೂ ಗೋಕರ್ಣಕ್ ಬಂದ್ರೆ ಅದ್ರಲ್ಲೂ ಮೇನ್ ಬೀಚ್ ಹತ್ರ ಏನಾದ್ರೂ ಬಂದು ಸ್ಟೇ ಆಗ್ಬೇಕು ಅವತ್ತು ನೈಟ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಸ್ಟೇ ಅಂತಾನೆ ಹೇಳ್ತೀನಿ ಗೈಸ್. ನಿಜವಾಗ್ಲೂ ಚೆನ್ನಾಗಿದೆ. ಹಾಗೆ ವ್ಯೂ ಎಲ್ಲ ನೋಡ್ಬೋದು. ಈ ತರ ಸೆಟಪ್ ಇದೆ. ಇಲ್ಲಿಂದಾನೇ ಬೀಚ್ ಕಾಣಿಸುತ್ತೆ ನಿಮ್ಗೆ. ಅದು ನೈಟ್ ಆಕ್ಚುಲಿ ನೋಡಿ, ಅಲ್ಲೆಲ್ಲ ವ್ಯೂಸ್ ಆ ಕಡೆ ಬರೋದೆಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಇಲ್ಲಿ ನನ್ನ ಫ್ರೆಂಡ್ ನಿಂತ್ಕೊಂಡಿದ್ದಾಳೆ. ಇವಾಗ ರೂಮ್ ಕೆಳಗಡೆನೆ ನಮ್ಗೆ ಈ ತರ ಪ್ಲೇಸ್ ಇದೆ. ಸೊ ನಾವು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಡಿನ್ನರ್ ಮಾಡೋಣ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ಅಂದ್ರೆ, ಆ ಬೀಚ್ ಸೈಡ್ ಬೀಚ್ ನ ನೋಡ್ಕೊಂಡು ಡಿನ್ನರ್ ಮಾಡೋದು ಎಷ್ಟು ಚೆನ್ನಾಗಿರತ್ತಲ್ವಾ. ನಮಗಂತೂ ಈ ತರನೇ ಇಷ್ಟ ಗೈಸ್. ನನಗೆ ಈ ತರನೇ ಇಷ್ಟ, ನನ್ನ ಹಸ್ಬೆಂಡ್ಗೂ ಕೂಡ ಈ ತರನೇ ಇಷ್ಟ. ಹಾಗೆ ನಿಮ್ಗೂ ಕೂಡ ಯಾರ್ಯಾರಿಗೆ ಈ ತರ ನೈಟ್ ಸ್ಟೇ ಮಾಡೋದು ಇಷ್ಟ ಆಗುತ್ತೆ, ಅದು ಬೀಚ್ ಫ್ರಂಟ್ ವ್ಯೂ ನ ನೋಡ್ಕೊಂಡು ಅದು ಎಷ್ಟು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಎಷ್ಟು ಜನಕ್ಕೆ ಇಷ್ಟ ಇರ್ಬೋದು ಅಂತ ನನಗೂ ಗೊತ್ತಾಗುತ್ತೆ. ನಾವು ಬ್ಯಾಂಗ್ಳೂರ್ ಬಿಟ್ಟಾಗ್ಲೇ 6:30 ಆಗಿತ್ತು ಮಾರ್ನಿಂಗು. ಒಟ್ಟಾಗಿಂದ ಕಾರಲ್ಲಿ ಕೂಡ ಎಂಜಾಯ್ ಮಾಡ್ಕೊಂಡೇ ಬಂದಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡೇ ಬೀಚ್ ಇರೋ ಅಂಥದ್ದು, ಅದ್ರ ಮುಂದೆನೆ ನಮ್ಗೆ ರೂಮ್ ಇರೋ ಅಂಥದ್ದು ಸ್ಟೇ ಮಾಡಕ್ಕೆ. ಸಕ್ಕತ್ತಾಗಿದೆ. ಮತ್ತೆ ಬೋಟ್ ಎಲ್ಲ ಇದೆ. ಬೆಳಗ್ಗೆ ಎದ್ದು ಫುಲ್ ಮೀನ್ ಹಿಡಿಯೋದು, ಹೇಗ್ ಹಿಡಿತಾರೆ, ಹೇಗ್ ಹಿಡ್ಕೊಂಡ್ ಬಂದಿದ್ದಾರೆ ಅನ್ನೋದನ್ನೆಲ್ಲ ನಾನು ತೋರಿಸ್ತೀನಿ ಗೈಸ್. ಹಾಗೆ ಈ ವಿಡಿಯೋ ಇನ್ನು 3 ದಿನ ಕಂಟಿನ್ಯೂ ಆಗುತ್ತೆ. ಇನ್ನು ಗೋವಾಗೆಲ್ಲ ಹೋಗೋ ಪ್ಲಾನ್ ಇದೆ. ಹಾಗೆ ಇನ್ನೂ ಕೂಡ ಗೋಕರ್ಣದಲ್ಲಿ ಪ್ಲೇಸಸ್ ಗಳು ತುಂಬಾನೇ ಇದೆ. ಅದ್ರಲ್ಲಿ ನಮ್ ಕೈಯಲ್ಲಿ ಎಷ್ಟ ಆಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡೋಣ ನಾಳೆಯಿಂದ ಇನ್ನು ಬರ 3 ಡೇಸ್ ವರೆಗೆ ಅಂತ ಹೇಳ್ತಾ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಈ ಸಮ್ಮರ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ಫ್ರೆಂಡ್ಸ್ ಜೊತೆ ಬನ್ನಿ, ಎಂಜಾಯ್ ಮಾಡಿ. ಈ ತರ ಕೆಫೆಲಿ, ಬೀಚ್ ಫ್ರಂಟ್ ಕೆಫೆಲಿ ಇದ್ರೆ ಸಕ್ಕತ್ತಾಗಿರುತ್ತೆ. ವ್ಯೂ ಕೂಡ ಚೆನ್ನಾಗಿರುತ್ತೆ. ಇವಾಗ ಲೈಮ್ ಸೋಡಾನ ತಗೊಂಡ್ ಕುಡಿತಾ ಇದೀವಿ. ತುಂಬಾನೇ ನೀರ್ ಕುಡಿಯೋ ತರ ಆಗ್ಬಿಟ್ಟಿತ್ತು. ಸೊ ಲೈಮ್ ಸೋಡಾ ಏನಾದ್ರು ತಣ್ಣ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಲೈಮ್ ಸೋಡಾ ತಗೊಂಡ್ ಕುಡ್ದು, ಹಾಗೆ ತುಂಬಾನೇ ಲೇಟ್ ಆಯ್ತು. ಲೇಟ್ ನೈಟ್ ಕೂಡ ಆಯ್ತು. ಸೊ ಬೆಳಗ್ಗೆ ಬೇಗ ಕೂಡ ಎದ್ದೇಳ್ಬೇಕು ಬೀಚಲ್ಲಿ ಆಟ ಆಡಕ್ಕೆ. ಮತ್ತೆ ಬಿಸಿಲಾದ್ರೆ ಚೆನ್ನಾಗಿರೋದಿಲ್ಲ, ಆಟ ಆಡಕ್ ಮೂಡ್ ಕೂಡ ಬರೋದಿಲ್ಲ ಬಿಸಿಲಿಗೆ. ಸೊ ನಾಳೆ ವಿಡಿಯೋದಲ್ಲಿ ಸಿಗುವ. ನಾಳೆ ಎದ್ದು ಆಟ ಆಡುವಾಗ ನಿಮ್ಗೆ ಆ ವಿಡಿಯೋಸ್ಗಳೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್. ಥ್ಯಾಂಕ್ ಯು ಆಲ್. ಲಾಟ್ಸ್ ಆಫ್ ಲವ್.